ದೀಪಾವಳಿ ಕೃಷಿಕರ ಹಬ್ಬ. ವರ್ಷವಿಡೀ ತಮ್ಮನ್ನ ಸಲಹುವ ಭೂಮಿ ತಾಯಿಗೆ, ಜಾನುವಾರಿಗೆ, ನೀರಿಗೆ, ಮಣ್ಣಿಗೆ, ಕೃಷಿ ಉಪಕರಣಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ. ಹಾಲು, ಮೊಸರು, ತುಪ್ಪ, ಗಂಜಲುಗಳನ್ನ ನೀಡಿ ಸಂತೈಸುವ ಗೋವುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಮಲೆನಾಡು ಭಾಗದಲ್ಲಿ ವಾಡಿಕೆ. ರೈತಾಪಿ ವರ್ಗಕ್ಕೆ ದೀಪಾವಳಿ ಎಂದರೆ ಮನೆ ತುಂಬಾ ಜನ, ಮೈ ತುಂಬಾ ಕೆಲಸವೇ. ಯಾರೂ ತಮ್ಮಷ್ಟಕ್ಕೆ ಸುಮ್ಮನಿರುವಂತಿಲ್ಲ. ಮಹಿಳೆಯರಿಂದ ಮಕ್ಕಳವರೆಗೆ ಒಂದೊಂದು ಕೆಲಸ ಮಾಡಬೇಕು. ಗೋಪೂಜೆಯ ಹಿಂದಿನ ದಿನ ಎಲ್ಲಾ ಜಾನುವಾರುಗಳನ್ನ ಸ್ನಾನ ಮಾಡಿಸಿ ಅವುಗಳ ಮೈಗಳನ್ನ ಸ್ವಚ್ಛ ಮಾಡ್ತಾರೆ. ಮಣ್ಣಿನ ನೆಲ ಹಾಸಿನ ಕೊಟ್ಟಿಗೆಯ ಗೊಬ್ಬರಗಳನ್ನ ತೆಗೆಯಬೇಕು. ಅದಕ್ಕೆ ಧರೆಯ ಕೆಂಪು ಮಣ್ಣನ್ನ ಹಾಕಿ ಹೊಸದರಂತೆ ಮಾಡಿಟ್ಟುಕೊಳ್ಳಬೇಕು. ಪಚ್ಚೆತನೆ, ಬಾಳೆಹಣ್ಣು, ವಿಳ್ಯದೆಲೆ, ತುಳಸಿ ಕುಡಿ, ಹಿಂಗಾರ, ಅಡಿಕೆ, ಏಲಕ್ಕಿ ಕರೆ, ಕಾಡು ಕಿತ್ತಲೆ, ಉತ್ತರಾಣಿ ಕಡ್ಡಿ, ಚೆಂಡು ಹೂವು ಹೀಗೆ 11 ಬಗೆಯ ವಸ್ತುಗಳನ್ನ ಚಪ್ಪೆ ರೊಟ್ಟಿ ಸೇರಿಸಿ ಹಾರವನ್ನ ಮಾಡುತ್ತಾರೆ. ಉಗಣೆಕಾಯಿ, ಚೆಂಡು ಹೂವನ್ನು ಕೂಡ ಬಾಳೆ ನಾರುಗಳಿಂದ ಕಟ್ಟಿ ಹಾರ ತಯಾರಿಸಲಾಗುತ್ತದೆ. ಮನೆಯ ಒಳಗಿಂದ ಕಲಶ ಮಾಡಿಕೊಂಡು ಕೊಟ್ಟಿಗೆಗೆ ತೆರಳುವ ಕುಟುಂಬದವರು ಜಾನುವಾರುಗಳಿಗೆ ಕೆಮ್ಮಣ್ಣು, ಜೇಡಿ ಮಣ್ಣುಗಳಿಂದ ಹಂಡ ಹುಂಡ ಹಾಕಿ ಅಲಂಕರಿಸುತ್ತಾರೆ. ನಂತರ ಜಾನುವಾರುಗಳ ಕಾಲುಗಳನ್ನ ತೊಳೆಸಿ ಅವುಗಳಿಗೆ ಪೂಜೆ ಸಲ್ಲಿಸಿ ಮೊರದಲ್ಲಿ ಅಕ್ಕಿ ನೀಡಿ ಕಾಡುಗಳಿಗೆ ಬಿಟ್ಟು ಹೊಡೆಯುತ್ತಾರೆ. ಯುವಕರ ತಂಡ ಜಾನುವಾರುಗಳನ್ನ ಅಟ್ಟಿಕೊಂಡು ಚಪ್ಪೆ ರೊಟ್ಟಿ ಕೀಳುವ ಸಂಪ್ರದಾಯ ಕೂಡ ಇದೆ.